ಪ್ರಶ್ನೆ ಸಿದ್ದರಾಮಯ್ಯನವರು ಜೈಲಿಗೆ ಹೋಗ್ತಾರಾ ಇಲ್ವಾ ಅನ್ನೋದಕ್ಕೆ ಮುಂಚೆ ವಿಪರ್ಯಾಸ ಏನು ಅಂದರೆ, ಇನ್ನೇನು ಎಲ್ಲ ಮೂಡಾ ಕೇಸಿಂದ ಆಚೆಗೆ ಬರೋಕ್ಕಾಗಲ್ಲ ಅಂತ ದರ್ಶನ್ ಅವರು ಕಾಫಿ ಕುಡಿತಿದ್ದು ಗೊತ್ತು. ಅಂದ್ರೆ ಇವಾಗ ಈ ಪ್ರಕರಣ ಮುಚ್ಚೋಗ್ಬೇಕು ಅಂದ್ರೆ ದರ್ಶನ್ ರಿಲೀಸ್ ಆಗ್ಬೇಕು ಅಂತ ಹಂಗಂತ. ಸಿದ್ದರಾಮಯ್ಯನವರ ಪತ್ನಿ ಇವಾಗ 14 ಸೈಟ್ಗಳನ್ನ ವಾಪಸ್ ಕೊಟ್ಬಿಟ್ಟು ಪ್ರಕರಣ ಏನಾಯ್ತು, ಏನೂ ಆಗಲಿಲ್ಲ. ಇವತ್ತಿನ ಮಾರುಕಟ್ಟೆ ಬೆಲೆಗೆ ನೀವು ಕಾಂಪನ್ಸೇಷನ್ ಕೊಡಬೇಕು. ದಟ್ ವಿಲ್ ಬಿ ಮೋರ್ ದೆನ್ 100 crores, ನಾಟ್ 62 crores. ಅವರು ವಿರೋಧ ಪಕ್ಷದಲ್ಲಿದ್ದಾಗ ಬಿಜೆಪಿ ಅವರು ಯಾಕೆ ಮಾಡಿದ್ರಿ? ಹಾಗಾದ್ರೆ ಅವತ್ತಿನ ದಿವಸದ ಬಿಜೆಪಿಯ ಮುಖ್ಯಮಂತ್ರಿ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ರ? ಮಾಧ್ಯಮಗಳ ಚರ್ಚೆಯನ್ನು ಅವಲಂಬಿಸಿ ಯಾವುದೇ ನ್ಯಾಯಾಲಯ ಯಾವುದೇ ತೀರ್ಪನ್ನ ಕೊಡೋದಿಲ್ಲ. ಅದನ್ನ ಇವರು ಪಡೆದುಕೊಂಡಿಲ್ಲ. ಅದೇ ಇಷ್ಟೆಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ. ಕಾನೂನಿನ ಮಟ್ಟದಲ್ಲಿ ಕಾನೂನು ಪ್ರಕಾರವಾಗಿ ಇದು ಏನು ಹಗರಣ ಅನ್ನೋದೇ ಯಾರಿಗೂ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಈ ಕೇಸ್ನಲ್ಲಿ ಕನ್ವಿಕ್ಟ್ ಆಗ್ತಾರಾ ಅನ್ನುವಂಥದ್ದು ಮೂಲ ಪ್ರಶ್ನೆ. ಅಲ್ಲ, ಮೊದಲನೇಗೆ ನಾವು ಇವತ್ತು ಇಲ್ಲಿ ಇದನ್ನು ಮಾಡ್ತಿರೋ ಉದ್ದೇಶ ಕೂಡ, ನನ್ನ ಫ್ರೆಂಡ್ ಅಶೋಕ್ ಅಂತ, ಅವನೊಂದು ಸ್ಟುಡಿಯೋ ಓಪನ್ ಮಾಡಿದ್ದೀನಿ. ಸ್ಟುಡಿಯೋ ಇನಾಗ್ರೇಷನ್ಗೆ ಬರಬೇಕು ಅಂತ ಮನೆಗೆ ಬಂದು ಇನ್ವಿಟೇಷನ್ ಕೊಟ್ಟಾಗ ಹೀಗೆ ನಾವೇನೋ ಚರ್ಚೆ ಮಾಡ್ತಿರಬೇಕಾದ್ರೆ ಬಂದಂಥ ಒಂದು ಪ್ರಶ್ನೆ, ಇಷ್ಟೊಂದು ಮಾಧ್ಯಮಗಳಲ್ಲೆಲ್ಲ ಸುದ್ದಿ ಆಗ್ತಾ ಇದೆ, ಎಲ್ಲ ಇದೆ, ನೀನು ಒಬ್ಬ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಆಗಿ ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಜೈಲಿಗೆ ಹೋಗ್ತಾರಾ? ಇಲ್ಲಿ ಪ್ರಶ್ನೆ ಸಿದ್ದರಾಮಯ್ಯನವರು ಜೈಲಿಗೆ ಹೋಗ್ತಾರಾ ಇಲ್ವಾ ಅನ್ನೋದಕ್ಕೆ ಮುಂಚೆ ವಿಪರ್ಯಾಸ ಏನು ಅಂದರೆ, ಈ ಒಂದು ಕೇಸಿನ ಬಗ್ಗೆ ಯಾರೂ ಇವತ್ತರೆಗೂ ಚರ್ಚೆ ಮಾಡಿದ್ದನ್ನು ನಾವಂತೂ ಕಂಡಿಲ್ಲ. ಎಲ್ರಿಗೂ ಅವರು ರಾಜೀನಾಮೆ ಕೊಡ್ತಾರಾ ಅಥವಾ ಅವರು ಜೈಲಿಗೆ ಹೋಗ್ತಾರಾ, ಮತ್ತೊಬ್ಬರು CM ಆಗ್ತಾರಾ, ಯಾರು ಎಷ್ಟು ಜನರ ಜೊತೆಗಿದ್ದಾರೆ, ಯಾರು ಎಷ್ಟು ಸಾವಿರ ಕೋಟಿ ದುಡ್ಡನ್ನು ಎತ್ತಿಟ್ಕೊಂಡಿದ್ದಾರೆ, ಬರೀ ಇದೇ ಚರ್ಚೆ ಆಗ್ತದೆ ಹೊರತು ಕಾನೂನಿನ ಮಟ್ಟದಲ್ಲಿ ಕಾನೂನು ಪ್ರಕಾರವಾಗಿ ಇದು ಏನು ಹಗರಣ ಅನ್ನೋದೇ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಮೂಲ ಪ್ರಶ್ನೆ ಇರೋದು, ಅವರು ಹೈಕೋರ್ಟಿಗೆ ಹೋಗಿದ್ದ ಮೂಲ ಉದ್ದೇಶ ಏನು ಅಂದರೆ, ಒಬ್ಬ ಪಬ್ಲಿಕ್ ಸರ್ವೆಂಟ್ ಅಂದರೆ ಸಾರ್ವಜನಿಕ ಹುದ್ದೆಯಲ್ಲಿ ಇರುವಂಥ ಒಬ್ಬ ವ್ಯಕ್ತಿ ತನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಅವನಿಗೆ ಅಥವಾ ಆತನ ಕುಟುಂಬಸ್ಥರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅನ್ನೋ ಒಂದು ಪ್ರಕರಣದಲ್ಲಿ ರಾಜ್ಯಪಾಲರು ಸಿದ್ದರಾಮಯ್ಯನವರ ವಿರುದ್ಧ FIR ಅನ್ನು ದಾಖಲಿಸಬಹುದಾ, ಅವರ ವಿರುದ್ಧ ತನಿಖೆಯನ್ನು ಕೈಗೊಳ್ಳಬಹುದಾ ಅನ್ನೋ ಒಂದು ಕ್ವಶನ್ ಇತ್ತು. ಅದಕ್ಕೆ ವಿರುದ್ಧವಾಗಿ ಸಿದ್ದರಾಮಯ್ಯನವರು ಹೈಕೋರ್ಟಿಗೆ ಹೋಗ್ತಾರೆ. ಹೈಕೋರ್ಟಲ್ಲಿ ಹೌದು, ಈಗ ಒಬ್ಬ ರಾಜ್ಯದ ಮುಖ್ಯಸ್ಥನಾಗಿ ಆತನ ವಿರುದ್ಧ ಯಾವುದೋ ಒಂದು ದೂರು ದಾಖಲಾದಾಗ ಅಥವಾ ಒಂದು ಆರೋಪ ಕೇಳಿ ಬಂದಾಗ ಆಸ್ ಎ ಹೆಡ್ ಆಫ್ ಅ ಸ್ಟೇಟು ಅದನ್ನು ಎನ್ಕ್ವೈರಿಗೆ ಸಪೋರ್ಟ್ ಮಾಡಿ ನಿಮ್ಮ ಮೇಲೂ ತನಿಖೆ ಆಗಲಿ ಅಂತ ಹೇಳಿರೋದು. ಇದರ ಮಧ್ಯೆ ಬರುವಂಥ ಪ್ರಶ್ನೆ, ಕಾನೂನುಬದ್ಧವಾಗಿ ಅಲ್ಟಿಮೇಟ್ಲಿ ವಿಲ್ ಈ ಬಿ ಕನ್ವಿಕ್ಟೆಡ್, ಸಿದ್ದರಾಮಯ್ಯನವರು ಈ ಕೇಸ್ನಲ್ಲಿ ಕನ್ವಿಕ್ಟ್ ಆಗ್ತಾರಾ ಅನ್ನುವಂಥದ್ದು ಮೂಲ ಪ್ರಶ್ನೆ. ಇಲ್ಲಿ ಹೇಗೆ ಅಂದರೆ, ಯಾವುದೋ ಒಬ್ಬ ವ್ಯಕ್ತಿ ಬಂದು ಮೂಡಾ ಹಗರಣವನ್ನು ಬಯಲಿಗೆ ಎಳೆದಿದ್ದೀವಿ, ಸಾರ್ವಜನಿಕವಾಗಿ ಸುಮಾರು 55 ಕೋಟಿಯಷ್ಟು ಹಣ ಸರ್ಕಾರಕ್ಕೆ ನಷ್ಟ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಆದರೆ ಇದು ಬಹುಮುಖ್ಯವಾಗಿ ಪ್ರಾಮುಖ್ಯತೆಯನ್ನು ಪಡೆದಿದ್ದು ಯಾವಾಗ ಅಂದರೆ, ಸಿದ್ದರಾಮಯ್ಯನವರು ಇದರಲ್ಲಿ ಭಾಗಿಯಾಗಿದ್ದಾರೆ, ಅವರ ಶ್ರೀಮತಿಯವರ ಹೆಸರಿಗೆ 14 ಸೈಟ್ಗಳು ಅಲಾಟ್ ಆಗಿದೆ ಅಂತೆಲ್ಲ ಹೇಳಿದ್ರು ಅಂತ. ಇಲ್ಲಿ ಕಾನೂನು ಪ್ರಕಾರವಾಗಿ ಕೇಳುವಂಥ ಪ್ರಶ್ನೆ ಮೂಲ, ಈ ಒಂದು ಮೂಡಾ ಹಗರಣ ಅಂತ ಯಾಕೆ ಹೆಸರು ಬರೋದಕ್ಕೆ ಕಾರಣ ಆಯಿತು ಅಂದರೆ, ಇಷ್ಟೆಲ್ಲ ರಾದ್ಧಾಂತಗಳಿಗೆ ಮೂಲ ಕಾರಣ ಮೂಡಾ ಅಂತ. ತುಂಬ ಹಿನ್ನೆಲೆಗೆ ಹೋಗ್ದಿರಾನೆ ಈ ಒಂದು ಮೂಡಾ ಹಗರಣ ಅಥವಾ ಇವರು ಏನು ಈ ಕೇಸ್ ಅಂತ ಹೇಳ್ಕೊಂಬರ್ತಾರೆ ಅದರ ಮೂಲ ಪರಿಸ್ಥಿತಿ ಬಗ್ಗೆ ಮಾತ್ರ ಮಾತಾಡೋಣ. 1993ರಲ್ಲಿ ದೇವನೂರು ಬಡಾವಣೆಗೆ ಅಂತ ಹೇಳಿ 3 ಎಕರೆ ಚಿಲ್ಲರೆ ಜಾಗವನ್ನು ಮೂಡಾಯಿಂದ ಅಕ್ವೈರ್ ಆಗುತ್ತೆ. 1997ರಲ್ಲಿ ಅಂತಿಮ ಅಧಿಸೂಚನೆ ಆಗುತ್ತೆ. 1993ರಲ್ಲಿ ಪ್ರಾಥಮಿಕ ಅಧಿಸೂಚನೆ, 1997ರಲ್ಲಿ ಅಂತಿಮ ಅಧಿಸೂಚನೆ ಆಗುತ್ತೆ. ಈ ಜಾಗವನ್ನು ದೇವನೂರು ಬಡಾವಣೆ 3ನೇ ಹಂತಕ್ಕೋಸ್ಕರ ಅಕ್ವೈರ್ ಮಾಡ್ತಾ ಇದ್ದೀವಿ ಅಂತ. ಇದೇ ಸ್ವತ್ತಿಗೆ ಸಂಬಂಧಪಟ್ಟಾಗೆ 1996ರಲ್ಲಿ ದೇವರಾಜು ಅನ್ನುವಂತಹ ವ್ಯಕ್ತಿ ಈ ಜಾಗವನ್ನು ಅಕ್ವಿಸೇಷನಿಂದ ಬಿಟ್ಟುಬಿಡಿ ಅಂತ ಒಂದು ಅಪ್ಲಿಕೇಶನ್ ಹಾಕ್ತಾರೆ. ದಟ್ ಈಸ್ ಸೀಕಿಂಗ್ ಡಿನೋಟಿಫಿಕೇಷನ್ ಆಫ್ ದ ಲ್ಯಾಂಡ್. 1993ರಲ್ಲಿ ಪ್ರಾಥಮಿಕ ಅಧಿಸೂಚನೆ, 1997ರಲ್ಲಿ ಅಂತಿಮ ಅಧಿಸೂಚನೆ, ಫೈನಲ್ ನೋಟಿಫಿಕೇಷನ್ನು. ಆದರೆ ಇದರ ಮಧ್ಯ 1996ರಲ್ಲಿ
ಈ ಜಾಗವನ್ನು ಬಿಟ್ಟು ಬಿಡಿ ಅಂತ ದೇವರಾಜುರವರು ಅಪ್ಲಿಕೇಶನ್ ಹಾಕ್ತಾರೆ. ಅದರ ಪ್ರಕಾರ 1998ರಲ್ಲಿ 18/5/1998ರಲ್ಲಿ ಡಿನೋಟಿಫಿಕೇಶನ್ ಆಗುತ್ತೆ. ಇಲ್ಲಿ ಯಾರೂ ಚರ್ಚಿಸ್ತಾ ಇರೋ ವಿಷಯ ಏನು ಅಂದರೆ, ಡಿನೋಟಿಫಿಕೇಶನ್ ಆದಮೇಲೆ ಮೂಡಾದವರು ಆ ಜಾಗದಲ್ಲಿ ಲೇಔಟ್ ಡೆವಲಪ್ ಮಾಡಿದ್ದಾರೆ. ಯಾವುದೇ ಒಂದು ಜಾಗವನ್ನು, ವೆದರ್ ಇಟ್ ಈಸ್ ಮೂಡ, ಹೂಡ, BDA, ಯಾವುದೇ ಒಂದು ಪ್ರಾಧಿಕಾರ ಡಿನೋಟಿಫಿಕೇಶನ್ ಆದಮೇಲೆ ಆ ಜಾಗದಲ್ಲಿ ಏನಾದರೂ ಬಡಾವಣೆಯನ್ನು ನಿರ್ಮಿಸಿದ್ದೇ ಆದಲ್ಲಿ ಅದಕ್ಕೆ ಸೂಕ್ತವಾದ ಕಾಂಪನ್ಸೇಷನ್ ಕೊಡುವಂತಹ ಜವಾಬ್ದಾರಿ ಆ ಸಂಸ್ಥೆಯದ್ದೇ ಆಗಿರುತ್ತೆ. ಬಹುಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು, ಬಹುತೇಕ ಕೇಸುಗಳಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯ ಹೇಳಿರುವಂಥದ್ದು, ವಿತೌಟ್ ಪ್ರಾಪರ್ ಪ್ರೊಸೀಡಿಂಗ್ಸ್ ಅಂದರೆ ಅಕ್ವಿಸೇಷನ್ ಪ್ರೊಸೀಡಿಂಗ್ಸ್ ಸರಿಯಾಗಿ ಆಗದಿದ್ದ ಪಕ್ಷದಲ್ಲಿ ಆ ಲ್ಯಾಂಡಿನ ಮೂಲ ಮಾಲೀಕತ್ವ ಲ್ಯಾಂಡ್ ಲಾರ್ಡ್ಗೆ ಹೋಗುತ್ತೆ. ಅಂದರೆ ಈ ಪ್ರಕರಣದಲ್ಲಿ ದೇವರಾಜುಗೆ ಹೋಗುತ್ತೆ. ಇದರ ಬಗ್ಗೆ ಯಾರೂ ಚರ್ಚೆ ಮಾಡೋದಿಲ್ಲ. ಎಲ್ಲರ ಪ್ರಶ್ನೆ ನಂತರ ಏನಾಯಿತು. ಮೋಸ್ಟ್ ಇಂಪಾರ್ಟೆಂಟ್, 93ರ ಪ್ರಿಲಿಮಿನರಿ ನೋಟಿಫಿಕೇಷನ್, 97ರ ಫೈನಲ್ ನೋಟಿಫಿಕೇಷನ್, ಇದರ ಮಧ್ಯೆ 96ರಲ್ಲಿ ದೇವರಾಜು ಅವರು ಈ ಜಾಗದ ಡಿನೋಟಿಫಿಕೇಷನ್ ಮಾಡಿ ಅಂತ ಅಪ್ಲಿಕೇಶನ್ ಕೊಟ್ಟಿರ್ತಾರೆ. ಅದರ ಪ್ರಕಾರ 98ರಲ್ಲಿ ಡಿನೋಟಿಫಿಕೇಷನ್ ಆಗೋಗುತ್ತೆ. ಒಂದು ಸಲ ಜಾಗ ಡಿನೋಟಿಫಿಕೇಷನ್ ಆದಮೇಲೆ ಇಟ್ ಗೋಸ್ ಬ್ಯಾಕ್ ಟು ದ ಲ್ಯಾಂಡ್ ಲಾರ್ಡ್. ಅಂದರೆ ಯಾರಿಗೋಯ್ತು? ದೇವರಾಜುಗೆ. ಇಲ್ಲಿ ಕೆಲವರ ಚರ್ಚೆ, ನಿಂಗ ಅನ್ನೋರಿಗೆ ಮೂಲ ಪ್ರಾಪರ್ಟಿ ಸೇರಿತ್ತು, ಅದು ದೇವರಾಜು ಅವರ ತಂದೆ. ಅವರಿಗೆ 3 ಜನ ಮಕ್ಕಳಿದ್ದರು, ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು. ಅದರಲ್ಲಿ 2 ಮಕ್ಕಳು ರಿಲೀಸ್ ಡೀಡ್ ಮಾಡಿಕೊಟ್ಟಿದ್ರು. ಒನ್ ಆಫ್ ದೆಮ್ ಈಸ್ ದೇವರಾಜು. ಆದ್ದರಿಂದ ಅವ್ರಿಗೆ ರೈಟ್ ಬರಲ್ಲ ಅಂತ. ಅದನ್ನು ಕೇಳೋದಕ್ಕೆ ನೀವು ಯಾರು? ನಿಂಗ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗಾದರೂ ಇದರಲ್ಲಿ ಏನಾದರೂ ತೊಂದರೆ ಇದ್ದರೆ ಕಾನೂನುಬದ್ಧವಾಗಿ ದೇ ಕ್ಯಾನ್ ಅಪ್ರೋಚ್ ದ ಕನ್ಸರ್ನ್ ಸಿವಿಲ್ ಕೋರ್ಟ್. ಅವರ ಟೈಟಲ್ನ ಅವ್ರು ಅಲ್ಲಿ ಕ್ವಶನ್ ಮಾಡ್ಬೋದು. ಇದು ಸರ್ಕಾರಿ ಜಾಗ ಅಲ್ಲ, ಸರ್ಕಾರಿ ಖರಾಬ್ ಅಲ್ಲ, ಸರ್ಕಾರಿ ಬೀಳಲ್ಲ, ಸರ್ಕಾರಿ ಗೋಮಾಳ ಅಲ್ಲ, ಅಥವಾ ಇದನ್ನೇನು ಫ್ರೀ ಆಫ್ ಗ್ರಾಂಟ್ ಯಾರಿಗೂ ಗ್ರಾಂಟ್ ಮಾಡಿಲ್ಲ, ಸಾರ್ವಜನಿಕ ಆಸ್ತಿ ಅಲ್ಲ, ಇದು ಒಂದು ಪ್ರೈವೇಟ್ ಪ್ರಾಪರ್ಟಿ. ನೆಕ್ಸ್ಟು ಇದು ಆದಮೇಲೆ 2004ರಲ್ಲಿ ಮಂಜುನಾಥ ಸ್ವಾಮಿ, ಏನು ಪಾರ್ವತಿಯವರ ಅಣ್ಣ ಅಂತ ಹೇಳ್ತಾರೆ, ಸಿದ್ದರಾಮಯ್ಯನವರ ಬಾಮೈದ, ಅವರ ಹೆಸರಿಗೆ ಜಾಗ ಟ್ರಾನ್ಸ್ಫರ್ ಆಗುತ್ತೆ ಬೈ ವೇ ಆಫ್ ಸೇಲ್ ಡೀಡ್. 2005ರಲ್ಲಿ ಜಾಗ ಕನ್ವರ್ಷನ್ ಆಗುತ್ತೆ. ಇಲ್ಲಿ ಮತ್ತೊಂದು ಪ್ರಶ್ನೆ ಬರುತ್ತೆ, ಸಿದ್ದರಾಮಯ್ಯನವರು ಅವರ ಪ್ರಭಾವವನ್ನು ಬಳಸಿ ಜಾಗವನ್ನು ಕನ್ವರ್ಷನ್ ಮಾಡಿಸ್ಬಿಟ್ರು ಅಂತ. ವಿಪರ್ಯಾಸ ಏನು ಅಂದರೆ, ಕೆಂಪೇಗೌಡ ಲೇಔಟ್ 2010ರ ನೋಟಿಫಿಕೇಷನ್ನು 2016-17ರಿಂದ ಅಲಾಟ್ಮೆಂಟ್ಗಳಾಗಿದೆ. ನಾವೀಗ 2024ರಲ್ಲಿದ್ದೀವಿ. ಕೆಂಪೇಗೌಡ ಲೇಔಟಲ್ಲಿ ಅಲಾಟ್ ಆಗಿರೋ ಸೈಟ್ಗಳಿಗೆ ಇವತ್ತಿಗೂ ನಂಬರ್ ಆಗಿಲ್ಲ. ಕೆಂಪೇಗೌಡ ಲೇಔಟಿಗೆ ಬೆಂಗಳೂರಿನಲ್ಲಿ ರೋಡ್ ಇಲ್ಲ, ಡ್ರೈನೇಜ್ ಇಲ್ಲ, ಪಾರ್ಕ್ ಇಲ್ಲ. ಅಂಥದ್ರಲ್ಲಿ 2005ರಲ್ಲಿ ಲೇಔಟ್ ಡೆವಲಪ್ ಆಗಿತ್ತು ಅಂತ ನಿಮ್ಮ ಹತ್ರ ಯಾವ ದಾಖಲೆ ಇದೆ? ಜಾಗ ಖಾಲಿ ಇದೆ. ಆಸ್ ಪರ್ ರೆವಿನ್ಯೂ ರೆಕಾರ್ಡ್ಸು ಇನ್ ಕಂಟಿನ್ಯೂಯೇಷನ್ ಆಫ್ ಡಿನೋಟಿಫಿಕೇಷನ್ನು ದೇವರಾಜು ಇಸ್ ದ ಸೋಲ್ ಆ್ಯಂಡ್ ಅಬ್ಸಲ್ಯೂಟ್ ಓನರ್. ಅದರ ಮೇಲೆ ಮಂಜುನಾಥ ಸ್ವಾಮಿಯವರು 2004ರಲ್ಲಿ ಕ್ರಯ ಆಗಿದೆ. 2005ರಲ್ಲಿ ಅದೇ ಜಾಗ ಕನ್ವರ್ಷನ್ ಆಗಿದೆ. 2010ರಲ್ಲಿ ಅದೇ ಜಾಗವನ್ನು, ಕನ್ವರ್ಷನ್ ಆಗಿರೋ ಜಾಗನ ಪಾರ್ವತಿಯವರ ಹೆಸರಿಗೆ ಗಿಫ್ಟ್ ಡೀಡ್ ಮಾಡ್ತಾರೆ. 2014ರಲ್ಲಿ ಮೊದಲನೇ ಬಾರಿಗೆ ಪಾರ್ವತಿಯವರು ಒಂದು ರಿಕ್ವಿಸೇಷನ್ ಲೆಟ್ರ್ ಕೊಡ್ತಾರೆ. ಅಲ್ಲಿ ಹೇಳ್ತಾರೆ, 2001ರಲ್ಲೇ ನೀವು ಈ ಜಾಗ ಡಿನೋಟಿಫಿಕೇಷನ್ ಆಗಿದ್ದಾಗ್ಯೂ ಸಹ ನೀವು ಡೆವಲಪ್ ಮಾಡಿದ್ದೀರಾ ಅಂತ ಹೇಳಲ್ಲ. 2001ರಿಂದಲೇ ನೀವು ಕೆಲವರಿಗೆ, ಅಂದರೆ 2003ರಿಂದ 2005ರಲ್ಲಿ ಸುಮಾರು 19 ಜನಕ್ಕೆ ಅಲಾಟ್ಮೆಂಟ್ ಮಾಡಿದ್ದೀರಾ. ನನ್ನ ಜಾಗ, ಆ ಜಾಗವನ್ನು ನೀವು ವಿತೌಟ್ ಫಾಲೋಯಿಂಗ್ ದಿ ಡ್ಯೂ ಪ್ರೋಸೆಸ್ ಆಫ್ ಲಾ ಅಕ್ವೈರ್ ಮಾಡಿದ್ದೀರಾ. ನನ್ನ ಜಾಗವನ್ನು ನನಗೆ ಬಿಟ್ಟುಕೊಡಿ, ಅಥವಾ ಅದಕ್ಕೆ ಸೂಕ್ತವಾದಂತಹ ಪರಿಹಾರ ಬೇರೆ ಕಡೆ ಜಾಗ ಕೊಡಿ ಅಂತಷ್ಟೇ ಕೇಳ್ತಾರೆ. 2017ರಲ್ಲಿ ಅದರ ಬಗ್ಗೆ ಚರ್ಚೆ ಆಗುತ್ತೆ. ಅದಾದ ನಂತರ 2021ರಲ್ಲಿ ಅಂತಿಮವಾಗಿ ಇವರು ಕೊಡಬೇಕು ಅಂತ ಆಗುತ್ತೆ. 2022ರಲ್ಲಿ ಇವ್ರಿಗೆ ಸೇಲ್ ಡೀಡ್ ಆಯಿತು. ಇಲ್ಲಿ ಬರುವಂತಹ ಮೂಲ ಪ್ರಶ್ನೆ, ಸಿದ್ದರಾಮಯ್ಯನವರು ಅವರ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಅವರ ಅಡ್ವಾಂಟೇಜ್ಗೋಸ್ಕರ ಏನಾದರೂ ಮಾಡೋದು ಅಂದರೆ, ಯಾವುದೇ ಒಬ್ಬ ಸಾಮಾನ್ಯ ಜ್ಞಾನ ಇರುವಂಥ ವ್ಯಕ್ತಿಗೆ ಬರಬೇಕಾದಂಥ ಕ್ವಶ್ಚನ್ನು, ಒಬ್ಬ ಉಪಮುಖ್ಯಮಂತ್ರಿಯಾಗಿದ್ದವರಿಗೆ, 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿದ್ದವರಿಗೆ, ವಿರೋಧ ಪಕ್ಷದ ನಾಯಕರಾಗಿದ್ದಂಥವರಿಗೆ
1998ರಿಂದ 2022 ಸುಮಾರು 24 ವರ್ಷಗಳ ಕಾಲ ಒಂದು ಸ್ವತ್ತಿನ ಹಿಂದೆ ಹೋಗುವಂಥ ಅವಶ್ಯಕತೆ ಇತ್ತ? ಅದನ್ನು ಅಧಿಕಾರ ದುರ್ಬಳಕೆ ಅಂತ ನಾವು ಹೇಳೋದಕ್ಕೆ ಸಾಧ್ಯನಾ? ಮೂಲವಾಗಿ ಇಷ್ಟೆಲ್ಲ ಒಂದು ಸಲ 93 ಅಕ್ವಿಸೇಷನ್, 97 ಫೈನಲ್ ನೋಟಿಫಿಕೇಷನ್, 96 ರಿಕ್ವಿಸೇಷನ್ ಟು ಡಿನೋಟಿಫಿಕೇಷನ್, 98 ಡಿನೋಟಿಫಿಕೇಷನ್ ಆದ ಮೇಲೆ ಮೂಡಕ್ಕೂ ಸರ್ಕಾರಕ್ಕೂ ಈ ಸ್ವತ್ತಿಗೂ ಯಾವುದೇ ಸಂಬಂಧ ಇಲ್ಲ. ಇಟ್ ಬಿಕಮ್ಸ್ ಎ ಪ್ರೈವೇಟ್ ಪ್ರಾಪರ್ಟಿ. ಇಲ್ಲಿ ಬಡಾವಣೆಯನ್ನು ನಿರ್ಮಿಸಿರುವಂಥದ್ದು ಮೂಡಾಯಿಂದ ಆಗಿರುವಂತಹ ತಪ್ಪು. ಈಗ ಇಷ್ಟೆಲ್ಲ ಆದಮೇಲೆ ಮತ್ತೊಂದು ಪ್ರಶ್ನೆ, ಸಿದ್ದರಾಮಯ್ಯನವರ ಪತ್ನಿ ಇವಾಗ 14 ಸೈಟ್ಗಳನ್ನ ವಾಪಸ್ ಕೊಟ್ಬಿಟ್ಟು ಪ್ರಕರಣ ಏನಾಯ್ತು? ಏನೂ ಆಗಲಿಲ್ಲ. ಇದು ಅವತ್ತಿನ ದಿವಸ ಏನು ಪರಿಸ್ಥಿತಿನಲ್ಲಿತ್ತು, ಇವತ್ತು ಅದೇ ಪರಿಸ್ಥಿತಿನಲ್ಲಿತ್ತು. ಇವತ್ತಿನ ದಿವಸ ಪಾರ್ವತಿಯವರು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಈ ರೀತಿ 93ರಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಷನ್ನು, 97ರಲ್ಲಿ ಫೈನಲ್ ನೋಟಿಫಿಕೇಷನ್ನು, 98ರಲ್ಲಿ ಡಿನೋಟಿಫಿಕೇಷನ್ ಆಗೋಗಿದೆ. 2004ರಲ್ಲಿ ತೊಗೊಂಡು 5ರಲ್ಲಿ ಕನ್ವರ್ಷನ್ ಆಗಿರೋದು. ಇವತ್ತಿನ ಮಾರುಕಟ್ಟೆ ಬೆಲೆಗೆ ನೀವು ಕಾಂಪನ್ಸೇಷನ್ ಕೊಡಿ ಅಂದರೆ ಅದು 100 ಕೋಟಿ ದಾಟಿಬಿಡ್ತಲ್ಲ. 55 ಕೋಟಿ ಅಂತ ನಾವೇನು ಹೇಳ್ತೀವಿ, 100 ಕೋಟಿ ದಾಟಿಬಿಡ್ತು. ಇಲ್ಲಿ ಕಾನೂನು ಪ್ರಕಾರವಾಗಿ ಅವರು ಮಾಡಿರೋಂಥ ತಪ್ಪೇನು? ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದೇ ನಿಜ ಆದರೆ ಯಾವುದೇ ಒಬ್ಬ ವ್ಯಕ್ತಿ ಸುಮಾರು 22 ವರ್ಷಗಳ ಕಾಲ ಕಾಯುವಂತಹ ಪರಿಸ್ಥಿತಿ ಪ್ರಮೇಯ ಬರುತ್ತಾ? ಸೊ ಇದೆಲ್ಲದನ್ನು ನೆನಪಿಟ್ಟುಕೊಂಡಾಗ ಈಗ ಆಪೋಸಿಷನ್ ಅವರ ಅಥವಾ ಈ ದೂರುದಾರರ ದಾವೆ ಇರುವಂಥದ್ದು ಇಷ್ಟೇನೆ. 2003ರಿಂದ 5ರವರೆಗೂ ಆಲ್ರೆಡಿ ಅಲಾಟ್ ಆಗೋಗಿದ್ದ ಜಾಗವನ್ನು ಇವರು ಪರ್ಚೇಸ್ ಮಾಡಿ ಇಲ್ಲೀಗಲ್ಲಾಗಿ ಕನ್ವರ್ಷನ್ ಮಾಡಿ ಅದಕ್ಕೆ 1ಕ್ಕೆ 2ರಷ್ಟು ಇವರು ಕಾಂಪನ್ಸೇಷನ್ನ ತೊಗೊಂಡ್ಬಿಟ್ಟಿದ್ದಾರೆ ಅಂತ. ಎಲ್ಲರೂ ಒಂದು ವಿಷಯವನ್ನು ನೆನಪಿಟ್ಕೋಬೇಕು, ಇದು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲೂ ನಡೆದಿರುವಂಥ ಪ್ರಕರಣಗಳು. ಯಾವ ಒಂದು ಜಮೀನಿನ ಅಕ್ವಿಸೇಷನ್ ಈಸ್ ನಾಟ್ ಡ್ಯೂ ಪ್ರೋಸೆಸ್ ಆಫ್ ಲಾ ಯಾವುದು ಆಗಿರೋದಿಲ್ಲವೋ, ನೀವು 50ಕ್ಕೆ 50 ಕೊಡ್ತೀನಿ, 40ಕ್ಕೆ 60 ಕೊಡ್ತೀನಿ ಅನ್ನೋ ಮಾನದಂಡದಲ್ಲಿ ಕಾಂಪನ್ಸೇಷನ್ನ ನಿರ್ಧಾರ ಮಾಡೋದಕ್ಕೆ ಬರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಮೂಡ, BDA ಯಾವುದೇ ಅಥಾರಿಟಿ ಇರ್ಬೋದು, ಸಾರ್ವಜನಿಕ ಉದ್ದೇಶದಿಂದ ಅವತ್ತಿನ ಮಾರುಕಟ್ಟೆ ಬೆಲೆಗೆ ಎಷ್ಟೋ ಪ್ರಕರಣಗಳಲ್ಲಿ ಮೋರ್ ದೆನ್ 60% ಕೊಟ್ಟಿದ್ದು ಇದೇ ಮಾನ್ಯ ಉಚ್ಚ ನ್ಯಾಯಾಲಯಗಳಲ್ಲಿ ನಿರ್ಧಾರ ಆಗಿರುವಂಥದ್ದು ಇದೆ. ಆದ್ದರಿಂದ ಕ್ವಶ್ಚನ್ ಆಫ್ ಕನ್ವಿಕ್ಷನ್ ಈ ಪ್ರಕರಣದಲ್ಲಿ ಯಾವುದೇ ರೀತಿ ಇಲ್ಲದೇ ಇರೋದ್ರಿಂದ ಕೇವಲ ರಾಜ್ಯಪಾಲರು ಇವರ ವಿರುದ್ಧ ತನಿಖೆಯನ್ನು ಮಾಡಬಹುದು ಅಂತ ಪರ್ಮಿಷನ್ ಕೊಟ್ಟ ಮಾತ್ರಕ್ಕೆ ಅವರು ತಪ್ಪಿತಸ್ಥರ ಆಗೋದಿಲ್ಲ. ಇದು ಒಂದು ತುಂಬ ಸಾಮಾನ್ಯದಲ್ಲಿ ಸಾಮಾನ್ಯ ಪ್ರಕರಣ. BDA ಮಟ್ಟಕ್ಕೆ BDAನಲ್ಲಿ ಈ ರೀತಿ ನೀವು ಫೈಲ್ಗಳನ್ನ ತೆಗಿತಾ ಹೋಗ್ತೀನಿ ಅಂದರೆ ಒಂದೊಂದು ವಿಲೇಜಲ್ಲಿ 50 ಎಕರೆ ಇದೇ ಫೈಲ್ಗಳೇ ಸಿಗುತ್ತವೆ. ಇದಕ್ಕಿಂತ ವಿಚಿತ್ರವಾಗಿರುವಂಥ ಫೈಲ್ಗಳು ಸಿಗುತ್ತೆ. ಒರಿಜಿನಲ್ ಡಾಕ್ಯುಮೆಂಟೇ ಇಲ್ಲದೆ ಇರೋ, ಟೈಟ್ಲಲ್ಲೇ ಇಲ್ಲದೆ ಇರೋ ಡಾಕ್ಯುಮೆಂಟ್ಸಿಗೆ ಫೈನಲ್ ನೋಟಿಫಿಕೇಷನ್ ಆಗಿ, ಅವಾರ್ಡ್ ಆಗಿ, ಸೈಟ್ ಅಲಾಟ್ ಆಗಿ ಸಿವಿಲ್ ದಾವೆಗಳು ಇವತ್ತಿಗೂ ನಡೀತಾ ಇರೋವಂಥದ್ದಿದೆ. ಇದರಲ್ಲಿ ಒಬ್ಬ ಉಪಮುಖ್ಯಮಂತ್ರಿ ಆಗಿದ್ದವರು, ಮುಖ್ಯಮಂತ್ರಿ ಆಗಿದ್ದವರು ಸುಮಾರು 22 ವರ್ಷಗಳ ಕಾಲ ಒಂದು ಜಾಗದ ಹಿಂದೆ ಹೋಗ್ತಿದ್ರು ಅನ್ನೋವಂಥದ್ದು, ಅಥವಾ ಅದರ ಮೇಲೆ ಅವರು ಅಧಿಕಾರವನ್ನೇ ಕಳ್ಕೊಂಡ್ಬಿಡ್ತಾರೆ ಅಥವಾ ಅವರು ಜೈಲಿಗೆ ಹೋಗ್ತಾರೆ ಅನ್ನೋವಂಥದ್ದೆಲ್ಲ ಶುದ್ಧ ಸುಳ್ಳು. ಈ ಪ್ರಕರಣದಲ್ಲಿ ಎಲ್ಲಿಯೂ ಕೂಡ ಕಾನೂನುಬದ್ಧವಾಗಿ ಎವ್ರಿಬಡಿ ಆ್ಯಸ್ ದೇರ್ ಓನ್ ಪರ್ಸ್ಪೆಕ್ಟಿವ್ ಈ ಪ್ರಕರಣದಲ್ಲಿ ಯಾವುದೇ ಒಂದು ಹಂತದಲ್ಲಿಯೂ ಕೂಡ ಇಲ್ಲಿ ಅಧಿಕಾರ ದುರ್ಬಳಕೆ ಅನ್ನೋದಕ್ಕೆ ರೀಸನಬಲ್ನೆಸ್ ಟೆಸ್ಟ್ ಅಂತ ಏನು ಹೇಳ್ತೀವಿ ಅದರ ಪ್ರಕಾರ ಹೋದರೆ ಯಾವುದೇ ಒಬ್ಬ ವ್ಯಕ್ತಿ 22 ವರ್ಷಗಳ ಕಾಲ ಒಂದು 14 ಸೈಟ್ ತೊಗೊಳೋದಕ್ಕೆ ಇಷ್ಟೆಲ್ಲ ಕಿತ್ತಾಡಿದ್ರು ಅಂತ ಅನಿಸೋದಿಲ್ಲ. ಒಂದು. ಎರಡನೇದು ಸಬ್ಸಿಕ್ವೆಂಟ್ ಟು ಡಿನೋಟಿಫಿಕೇಷನ್, ಮೂಡ ಆಗಲಿ ಸರ್ಕಾರ ಆಗಲಿ ಮತ್ತೊಬ್ಬರಾಗಲಿ ಇದರಲ್ಲಿ ಲೇಔಟನ್ನು ಮಾಡಿದರೆ ದಟ್ ಈಸ್ ಇಲ್ಲೀಗಲ್. ಕಾಂಪನ್ಸೇಷನ್ ತೊಗೊಳ್ಳೋದಲ್ಲ. ಈಗ 14 ಸೈಟ್ ವಾಪಸ್ ಕೊಟ್ಬಿಟ್ಟಿದ್ದಾರೆ ಅಂದರೆ ಇವತ್ತಿನ ಡೇಟಿಗೆ ನೀವು ಮಾರ್ಕೆಟ್ ರೇಟಿಗೆ ಕಾಂಪನ್ಸೇಷನ್ ಕೊಡಿ, ಅಥವಾ ಅದೇ ಜಾಗವನ್ನು ದೇವನೂರು ಬಡಾವಣೆ 3ನೇ ಹಂತದಲ್ಲಿ ಇವರ ಜಾಗವನ್ನು ಇವ್ರಿಗೆ ಬಿಟ್ಟುಕೊಡಿ ಅಂತ ಕೇಳ್ತಾರೆ. ಅದರ ಬೆಲೆ ಎಷ್ಟು? ಸೊ ಇದರಿಂದ ಏನೂ ಅನಾನುಕೂಲ ಆಗಲಿ ಕಳ್ಕೊಳ್ಳೋ ಅಂಥದ್ದಾಗಲಿ ಅಲ್ಲ. ಇದು ಸಮೂಹ ಸನ್ನಿ ಅಂತೀವಿ, ಎಲ್ಲರೂ ಮಾತಾಡ್ತಾ ಇದ್ದಾರೆ ನಾವು ಮಾತಾಡ್ತಾ ಇದ್ದೀವಿ ಅಂತ ಮಾತಾಡಬೇಕಷ್ಟೇನೆ ಬಿಟ್ಟರೆ ಇದು ಅಂತಹ ದೊಡ್ಡ ಪ್ರಕರಣ ಅಂತ ಏನು ಅನಿಸೋದಿಲ್ಲ. ರಾಜಕೀಯ ಉದ್ದೇಶಗಳಿಗಾಗಿ ನಾವು ಪ್ರಕರಣವನ್ನು ತುಂಬ ದೊಡ್ಡದಾಗಿ ಮಾಡ್ಕೊಂಡು ಹೋಗ್ಬೋದು ಬಿಟ್ಟರೆ ಕಾನೂನು ಪ್ರಕಾರವಾಗಿ ಇಲ್ಲಿ ಅಂತಹ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಅಥವಾ ಸಣ್ಣ ಪುಟ್ಟ ವ್ಯತ್ಯಾಸಗಳು ಎಲ್ಲ ಫೈಲಲ್ಲಿರೋ ರೀತಿ ಈ ಫೈಲ್ನಲ್ಲೂ ಕಂಡುಬರುತ್ತೆ. ಏನು 2014ರಲ್ಲಿ ಪಾರ್ವತಿಯವರು ಬರೆದಿರೋ ಲೆಟ್ರಲ್ಲಿಯೇ 2001ರಿಂದಲೇ
ನಿವೇಶನಗಳನ್ನು ಹಂಚಿಕೆ ಮಾಡಿದ್ದೀರಾ ಅಂತ ಬರೆದಿದ್ದಾರೆ. 2001ರಿಂದಲೇ ನೀವು ನಿವೇಶನಗಳನ್ನು ಹಂಚಿಕೆ ಮಾಡಿದ್ದೀರಾ ಅಂದರೆ ನೀವು ಎಂಟೈರ್ ಲೇಔಟ್ನ ಡೆವಲಪ್ ಮಾಡಿ ಹಂಚಿಬಿಟ್ಟು ರೆಸಿಡೆನ್ಷಿಯಲ್ ಹೌಸಸ್ ಆಗಿದೆ ಅಂತ ಅರ್ಥ ಅಲ್ಲ. ಎರಡನೇದು, 2020ರಲ್ಲೇ ನಿರ್ಣಯ ಆಗಿದ್ದರೆ 2021ರಲ್ಲಿ ನೀವು ನಡವಳಿಕೆಗಳಲ್ಲಿ ಯಾಕೆ ಮಾಡಿದ್ರಿ ಅಂಥ ಮೂರ್ಖತನದ ಕೆಲಸಗಳು ಸರ್ಕಾರದ ಮಟ್ಟದಲ್ಲಿ ಇಲಾಖಾವಾರು ಚರ್ಚೆಗಳಲ್ಲಿ ಸಾವಿರಾರು ಸಿಗುತ್ತವೆ. ಅದರ ಒಂದು ಬೇಸ್ ಮೇಲೆ ಇದರಲ್ಲಿ 55 ಕೋಟಿಗಳ ಇದಾಗಿದೆ ಅನ್ನೋಂಥದ್ದು ಒಂದು ಊಹಾಪೋಹದ ಇದು ಅಂತ ಈ ಪ್ರಕರಣದಲ್ಲಿ ಅನಿಸುತ್ತೆ. ಪರ್ಟಿಕ್ಯುಲರ್ಲಿ ಸಬ್ಸಿಕ್ವೆಂಟ್ ಟು ಡಿನೋಟಿಫಿಕೇಷನ್ ಆಫ್ ಲ್ಯಾಂಡ್. ಒಂದು ಸಲ ಡಿನೋಟಿಫಿಕೇಷನ್ ಆದಮೇಲೆ ಇಟ್ಸ್ ಎ ಇಲ್ಲೀಗಲಿ ಫಾರ್ಮ್ಡ್ ಲೇಔಟ್ ಆರ್ ಡೆವಲಪ್ಡ್ ಲೇಔಟ್ ಬೈ ಮೂಡಾ ಇರ್ರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್. ಆದ್ದರಿಂದ ಇದರಲ್ಲಿ ಇವರು ಜೈಲಿಗೆ ಹೋಗ್ಬಿಡ್ತಾರೆ, ರಾಜೀನಾಮೆ ಕೊಟ್ಬಿಡ್ತಾರೆ. ಇವೆಲ್ಲ ರಾಜಕೀಯವಾಗಿ ಮಾತಾಡೋದಕ್ಕೆ ಸೂಕ್ತವಾಗಿರುತ್ತೆ ಹೊರತು ಈ ಕಾನೂನುಬದ್ಧವಾಗಿ ಮಾತಾಡೋದಕ್ಕೆ ಅಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಮತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಎಲ್ಲಿಯೂ ಕೂಡ ಸಿದ್ದರಾಮಯ್ಯವರೇ ತಪ್ಪಿತಸ್ಥರು ಅಂತ ಹೇಳಿಲ್ಲ. ಮಾನ್ಯ ಉಚ್ಚ ನ್ಯಾಯಾಲಯ ಮುಂದೆ ಇದ್ದಂತಹ ಏಕೈಕ ಕ್ವಶ್ಚನ್ನು ಅವರ ವಿರುದ್ಧ ರಾಜ್ಯಪಾಲರು ನೀಡಿರುವಂತಹ ಏನು ಈ ಪರ್ಮಿಷನ್ ಕೊಟ್ಟಿದ್ದರು ಅವರ ವಿರುದ್ಧ ತನಿಖೆ ಕೈಗೊಳ್ಳೋದಕ್ಕೆ, ಅದನ್ನು ಅವರು ಮಾಡೋದಕ್ಕೆ ಅಧಿಕಾರ ಇದೆಯಾ ಇಲ್ವಾ ಅಂತ ಉಚ್ಚ ನ್ಯಾಯಾಲಯ ಹೌದು ಅಂತ ಅಷ್ಟೇ ಹೇಳಿದೆ. ದೇವರಾಜು ಇಲ್ಲಿ ಅಪ್ಲಿಕೇಶನ್ ಕೊಟ್ಟಿದ್ದು 13/8/1996. ಈ ಜಾಗವನ್ನು ಅಕ್ವಿಸೇಷನ್ ಪ್ರೊಸೀಡಿಂಗ್ಸಿಂದ ಬಿಟ್ಟುಬಿಡಿ ಅಂತ ಹೇಳಿದ ದಿನಾಂಕ 13/8/1996. ಸಿದ್ದರಾಮಯ್ಯನವರು ಇದರಲ್ಲಿ ಭಾಗಿಯಾಗಿ ಈ ಜಾಗವನ್ನು ಕೊಂಡುಕೊಳ್ಳಲೇಬೇಕು ಅಂತ ಹೇಳಿದ್ದಿದ್ರೆ 96ರಲ್ಲೂ ಅವರು ಉಪಮುಖ್ಯಮಂತ್ರಿ. ಈ ಜಾಗ ಡಿನೋಟಿಫಿಕೇಷನ್ ಆಗುವಂಥದ್ದು 1998 ಆಗಸ್ಟ್ 30. ಸೊ 2 ವರ್ಷಗಳ ಕಾಲ ಅಧಿಕಾರದಲ್ಲಿರುವಂತಹ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಕಾದು ಡಿನೋಟಿಫಿಕೇಷನ್ ಮಾಡುವಂಥ ಪ್ರಮೇಯ ಬರೋದಿಲ್ಲ. ಸರ್, ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರು ಅಧಿಕಾರನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಬಟ್ ನೀವೇನು ಹೇಳ್ತೀರಾ ಸರ್? ನಿಮ್ಗೂ ಹಾಗೆ ಅನ್ಸುತ್ತಾ? ಹೇಗೆ ಸರ್ ಇದು? ಅಲ್ಲ, ಈಗ ನಾವು ಈ ಒಂದು ಪ್ರತಿಯೊಂದು ಪ್ರಕರಣವನ್ನು ನಾವು ಒಂದು ಪ್ರತ್ಯೇಕ ಪ್ರಕರಣ ಅಂತ ನೋಡಬೇಕು. ಕಾನೂನಿನ ದೃಷ್ಟಿಯಲ್ಲಿ ಎಲ್ಲ ಪ್ರಕರಣಗಳು ಒಂದೇ ಅಲ್ಲ, ಪ್ರತಿಯೊಂದು ಪ್ರಕರಣ ಬೇರೆ ಪ್ರಕರಣ. ನೀವು BBMPನಲ್ಲಿ ಖಾತಾ ಮಾಡಿಸ್ಕೊಳ್ಳೋಕ್ಕೆ ಅಂತ ಹೋಗ್ತೀರಾ, ಜನರಲ್ ಪ್ರಾಸೆಸ್ಸಲ್ಲಿ 30 ಡೇಸ್ ಅಂತ ಹೇಳ್ತಾರೆ. ಈ 1 ವರ್ಷ ಆದರೂ ಎಷ್ಟೋ ಕಡೆ ಖಾತಾ ಆಗಿರಲ್ಲ. 3 ದಿವಸದಲ್ಲಿ ಯಾರಾದರೂ ಮಾಡಿಸ್ಕೊಂಡ್ರೆ ಅದನ್ನು ಅಧಿಕಾರ ದುರುಪಯೋಗ ಅಂತ ಹೇಳ್ಬೋದು. ಒಬ್ಬ ಉಪಮುಖ್ಯಮಂತ್ರಿ ಆಗಿದ್ದಂತಹ ವ್ಯಕ್ತಿ, 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದಂತಹ ವ್ಯಕ್ತಿ, ಅದಕ್ಕೆ ಮುಂಚೆ ವಿರೋಧ ಪಕ್ಷದ ನಾಯಕರಾದಂತಹ ವ್ಯಕ್ತಿ, ಇಷ್ಟೆಲ್ಲ ಅಧಿಕಾರ ಅನುಭವಿಸಿದವರು ಒಂದು 10 ದಿವಸದಲ್ಲಿ ಆಗೋ ಕೆಲಸನ 3 ದಿವಸದಲ್ಲಿ ಮಾಡಿಕೊಂಡ್ರೆ, 5 ದಿವಸದಲ್ಲಿ ಮಾಡಿಕೊಂಡ್ರೆ ಅದನ್ನು ಅಧಿಕಾರ ದುರುಪಯೋಗ ಅಂತ ಹೇಳ್ಬೋದು. 1998ರಲ್ಲಿ ಡಿನೋಟಿಫಿಕೇಶನ್ ಆಗಿರುವಂತಹ ಜಾಗ, 2004ರಲ್ಲಿ ಮಂಜುನಾಥ ಸ್ವಾಮಿ ಅವ್ರಿಗೆ ಆದಂಥ ಜಾಗ, 2010ರಲ್ಲಿ ಅವ್ರ ಹೆಂಡತಿಗೆ ಬಂದಂಥ ಜಾಗ, ಅಧಿಕಾರ ದುರುಪಯೋಗ ಪಡಿಸ್ಕೊಳ್ಳೇಬೇಕು ಅಂತ ಆಗಿದ್ದಿದ್ರೆ 1 ವರ್ಷದಲ್ಲೋ 2 ವರ್ಷದಲ್ಲೋ 3 ವರ್ಷದಲ್ಲೋ ಮಾಡ್ಕೋಬೋದಾಗಿತ್ತು. 2022ರಲ್ಲಿ ಅವ್ರಿಗೆ ಸೈಟ್ ಅಲಾಟ್ ಆಯಿತು ಅಂತ ಹೇಳಿದ್ರೆ ಅದನ್ನು ನೀವು ಅಧಿಕಾರ ದುರುಪಯೋಗ ಅಂತ ಹೇಳಿದರೆ ಬಹುಶಃ ಅವರು ಒಂದು 40 ವರ್ಷ ಆದಮೇಲೆ ಬದುಕಿದ್ದಿದ್ರೆ ಇದನ್ನೆಲ್ಲ ತೊಗೊಂಡಿದ್ದಿದ್ರೆ ಈ ಒಂದು ಡೌಟ್ ಯಾರಿಗೂ ಬರ್ತಿರ್ಲಿಲ್ಲ ಅನ್ಸುತ್ತೆ. ಹಾಗಿದ್ರೆ ಈಗ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯ ಅವರು ಮಾಧ್ಯಮಗಳ ಮುಂದೆನೇ ಹೇಳ್ತಾರೆ, ನನ್ಗೆ 62 ಕೋಟಿ ಕೊಟ್ಬಿಟ್ರೆ ನಾನು ಬಿಟ್ಕೊಟ್ಬಿಡ್ತೀನಿ ಅಂತ. ಒಂದು ಈ ಸ್ಥಾನದಲ್ಲಿ ಇಟ್ಕೊಂಡು ಆ ಥರ ಹೇಳೋದು ಸರಿನಾ? ಈ ವಿಪರ್ಯಾಸ ಏನು ಅಂದರೆ, ನೀವು ಅದು ಒಂದು ಸ್ವತ್ತು ಅನ್ನೋದನ್ನು ನೋಡ್ತಾ ಇಲ್ಲ, ಮುಖ್ಯಮಂತ್ರಿಯವರ ಹೆಂಡತಿಯ ಹೆಸರಲ್ಲಿದೆ ಅನ್ನೋ ಒಂದೇ ಕಾರಣಕ್ಕೆ ಮಾತಾಡ್ತಾ ಇದ್ದೀರಾ. ಆಸ್ ಪರ್ ಲಾ 1993ರಲ್ಲಿ ಅಕ್ವಿಸೇಷನ್ನು, ಪ್ರಿಲಿಮಿನರಿ ನೋಟಿಫಿಕೇಷನು, 97ರಲ್ಲಿ ಫೈನಲ್ ನೋಟಿಫಿಕೇಷನ್ನು, ಆದರೆ 98ರಲ್ಲಿ ಡಿನೋಟಿಫಿಕೇಷನ್ ಆಗೋಯ್ತು. ಇವತ್ತಿನವರೆಗೂ ಮೂಡಾಯಿಂದ ಆ ಜಾಗವನ್ನು ಮತ್ತೆ ಅಕ್ವಿಸೇಷನ್ ಮಾಡಿದ್ದೀವಿ ಅನ್ನೋ ದಾಖಲೆ ಇಲ್ಲ. ಈ ಸ್ವತ್ತಿಗೆ ಸಂಬಂಧಪಟ್ಟಾಗೆ ಯಾರಿಗೂ ಕಾಂಪನ್ಸೇಷನ್ ಕೊಟ್ಟಿಲ್ಲ. ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಮೊನ್ನೆಯ ಒಂದು ಆರ್ಡ್ರಲ್ಲೂ ಕೂಡ ಇದನ್ನು ಅಬ್ಸರ್ವ್ ಮಾಡಿದೆ. ನಿಂಗ ಅನ್ನುವ ವ್ಯಕ್ತಿಯಲ್ಲಿ ಇಟ್ಟಿದ್ದಂತಹ 3 ಲಕ್ಷ ಚಿಲ್ಲರೆ ಅಮೌಂಟನ್ನು ಯಾರೂ ತೆಗೆದುಕೊಂಡಿಲ್ಲ. ಒಂದು ಸಲ ಲ್ಯಾಂಡೇ ಡಿನೋಟಿಫಿಕೇಶನ್ ಆದಮೇಲೆ ಕಾಂಪನ್ಸೇಷನ್ನು ಯಾರಿಗೂ ಕೊಟ್ಟಿಲ್ಲ. ಅಂದರೆ 64 ಕೋಟಿ ಅಲ್ಲ, ಇವತ್ತಿನ ದಿವಸಕ್ಕೆ ಹೊಸದಾಗಿ ಅಕ್ವಿಸೇಷನ್ ಮಾಡಬೇಕು, ಇವತ್ತಿನ ಮಾರುಕಟ್ಟೆ ಬೆಲೆಗೆ ನೀವು ಕಾಂಪನ್ಸೇಷನ್ನ ಕೊಡಬೇಕು. ದಟ್ ವಿಲ್ ಬಿ ಮೋರ್ ದೆನ್ 100 crores, ನಾಟ್ 62 crores. ಅವರು ಮಾಧ್ಯಮಗಳ ಮುಂದೆ ಹೇಳಿರ್ಬೋದು, ಅದನ್ನು ಭಾವನಾತ್ಮಕವಾಗಿ ಹೇಳಿದ್ರು ಅಂತಿರೋ, ಟೆಕ್ನಿಕಲಿ ಹೇಳಿದ್ರು ಅಂತಿರೋ, ಆದರೆ ಕಾನೂನುಬದ್ಧವಾಗಿ ಹೇಳಿದ್ರೆ ಇವತ್ತಿನ ದಿವಸಕ್ಕೆ ಮಾರುಕಟ್ಟೆ ಬೆಲೆ ನಿರ್ಧಾರ ಮಾಡಬೇಕಾಗುತ್ತೆ.
ಇಷ್ಟು ದಿನ ಆಚೆ ಬರದೇ ಇರೋದು ಇವಾಗ ಇದು ಆಚೆ ಬರಕ್ಕೆ ಏನು ಕಾರಣ? ಏನಾದರೂ ಅದ್ರ ಬಗ್ಗೆ ಹೇಳ್ತೀರಾ? ಅದನ್ನ ಯಾರು ಹೊರತಂದ್ರಲ್ಲ ಓಕೆ, ಅಂಥವ್ರನ್ನ ಕೇಳಿದ್ರೆ ಇದಕ್ಕೆ ಉತ್ತರ ಸಿಗ್ಬೋದು. ನಾನು ರಾಜಕೀಯ ವ್ಯಕ್ತಿ ಅಲ್ಲ, ಕಾನೂನುಬದ್ಧವಾಗಿ ಏನಿದೆ ಅದನ್ನು ನಾನು ಹೇಳ್ತಾ ಇದ್ದೀನಿ. ಇದರಲ್ಲಿ ರಾಜಕೀಯ ಬೆರೆಸಿ ಮಾತಾಡೋದು ಅಂತ ಹೇಳಿದ್ರೆ, ನೈತಿಕವಾಗಿ ಮಾತಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ 1000 ಇದೆ. ಕಾನೂನುಬದ್ಧವಾಗಿ ಆಯಿತು. ಈ ಪ್ರಕರಣವನ್ನು 2022ರಲ್ಲಿ ನೀವು ಹೇಳ್ತಾ ಇದ್ದೀರಲ್ಲ, ಈ ಸೈಟ್ಗಳು ಅಲಾಟ್ ಆಯ್ತಲ್ಲ, 14 ಸೈಟು, ಯಾರ ಸರ್ಕಾರ ಇತ್ತು? ಅವತ್ತು ಇದ್ದಂತಹ ಸರ್ಕಾರ, ಇವತ್ತಿನ ವಿರೋಧ ಪಕ್ಷ. ನೀವೇನು ಮಾಡ್ತಾ ಇದ್ರಿ? ಅವತ್ತಿನ ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಿದ್ದವರು ಸಿದ್ದರಾಮಯ್ಯನವರ, ಉಪಮುಖ್ಯಮಂತ್ರಿ ಆಗಿದ್ರ? ಏನಿಲ್ಲವಲ್ಲ. ಹಾಗಾದರೆ ಅವತ್ತಿನ ದಿವಸ ಅಧಿಕಾರ ದುರುಪಯೋಗ ಆಯಿತು ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ಏನು ದಾಖಲಾತಿಗಳಿದೆ? BJP ಸರ್ಕಾರ ಅಲ್ವ ಇದ್ದಿದ್ದು 2022ರಲ್ಲಿ? 2022 ಜನವರಿಯಲ್ಲಿ ಸೈಟ್ಗಳು ಅಲಾಟ್ ಆಗಿರೋದು 14. ಅವತ್ತಿನ ದಿವಸ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರ? ಇಲ್ಲವಲ್ಲ. ಅವರು ವಿರೋಧ ಪಕ್ಷದಲ್ಲಿದ್ದಾಗ BJP ಅವರು ಯಾಕೆ ಮಾಡಿದ್ರಿ? ಹಾಗಾದರೆ ಅವತ್ತಿನ ದಿವಸದ BJPಯ ಮುಖ್ಯಮಂತ್ರಿ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ರಾ? ಹೌದು, ಸಾಮಾನ್ಯ ಜನಕ್ಕೆ ಇದೊಂದು ಅಲ್ಲ. ಈಗ ಅಧಿಕಾರ ದುರುಪಯೋಗ ಅಂತ ಹೇಳಿದ್ರೆ 2022 ಜನವರಿಯಲ್ಲಿ ಇದು ಸೈಟ್ ಅಲಾಟ್ ಆಗಿರೋದು. ಅವತ್ತಿನ ಸರ್ಕಾರ BJP ಸರ್ಕಾರ. ನೀವು ಹೇಳೋ ಪ್ರಕಾರ ಸಿದ್ದರಾಮಯ್ಯನವರು ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಅನ್ನೋದಾದರೆ, ಅವತ್ತಿನ ಮುಖ್ಯಮಂತ್ರಿನೂ ಇನ್ವಾಲ್ವ್ ಆಗಿರ್ಬೋದು, ಅವತ್ತಿನ ವಸತಿ ಸಚಿವರು ಇನ್ವಾಲ್ವ್ ಆಗಿರ್ಬೋದು. ಅವರೆಲ್ಲರ ಮೇಲೂ ಪ್ರಕರಣ ದಾಖಲಿಸಬೇಕಾಗತ್ತೆ. ಸುಮ್ಮನೆ ಊಹಾಪೋಹಕ್ಕೆ ನಾವು ಕಂಪ್ಲೇಂಟ್ ಮಾಡ್ತೀವಿ ಅಂದರೆ ಎಲ್ಲರ ಮೇಲೂ ಕಂಪ್ಲೇಂಟ್ ಕೊಡಬೇಕಾಗತ್ತೆ ಅಷ್ಟೆ. ಈ ಮಾಧ್ಯಮಗಳಲ್ಲಿ ನೀವು ನೋಡಿರ್ಬೋದು, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಿಂದ ಇಳಿತಾರೆ ತುಂಬ ನ್ಯೂಸ್ಗಳು ಇದ್ರ ಬಗ್ಗೆನೇ ತುಂಬ ನಡೀತಿದೆ. ಸೊ ನಿಜವಾಗ್ಲೂ ಅವರು ಕೆಳಗಡೆ ಇಳಿತಾರ? ಹೇಗೆ, ಏನಾಗುತ್ತೆ ಈ ಪ್ರಕರಣದಲ್ಲಿ? ನಿಜವಾಗ್ಲೂ ಕೆಳಗಡೆ ಇಳಿತಾರ ಇಲ್ವಾ, ಇದು ರಾಜಕೀಯ ಪ್ರಶ್ನೆ. ಕಾನೂನಿನಲ್ಲಿ ಇದಕ್ಕೆ ಯಾವುದೇ ಅಂತ ಅಲ್ಲ. ನಾನು ಕಾನೂನು ಪ್ರಕಾರ ನಿಮ್ಮ ಆ್ಯಂಗಲ್ ಅಲ್ಲಿ, ಕಾನೂನು ಪ್ರಕಾರ ನಾನು ಹೇಳಿದಾಗೆ ಇಟ್ಸ್ ಎ ಲ್ಯಾಂಡ್ ಡಿನೋಟಿಫೈಡ್ ಇನ್ 1998, 1998ರಲ್ಲಿ ಡಿನೋಟಿಫಿಕೇಶನ್ ಆಗಿದೆ. ಒಂದು ಸಲ ಸರ್ಕಾರಿ ಗೆಜೆಟ್ ಅದು ಯಾರೋ ನಾನು ನೀವು ಮತ್ತೊಬ್ಬರು ಕೂತ್ಕೊಂಡು ಯಾವುದೋ ಹಿಂದೆಗಡೆ ಕೂತ್ಕೊಂಡು ಬರೆದಿರೋವಂಥ ದಾಖಲಾತಿ ಅಲ್ಲ, ಡಿನೋಟಿಫಿಕೇಶನ್ ಆಗಿರೋವಂತಹ ಜಾಗ. ಸೊ ಇಟ್ ಬಿಲಾಂಗ್ಸ್ ಟು ಪ್ರೈವೇಟ್ ಪಾರ್ಟಿ. ದೇವರಾಜ್ ಅವರು ಅದು ಮಾಲೀಕರಾಗ್ತಾರೆ. ಯಾರೋ ಹೇಳಿದಾಗೆ ದೇವರಾಜು ಅವರ ಟೈಟಲೇ ಡಿಸ್ಪ್ಯೂಟ್ ಇದೆ ಅಂತ ಹೇಳಿದ್ರೆ, ಅವರ ಫ್ಯಾಮಿಲಿ ಅವರು ಯಾರು ಲೀಗಲ್ ಹೇರ್ಸ್ ಇರ್ತಾರೆ ಅವ್ರು ಬಂದು ಕೋರ್ಟಲ್ಲಿ ಕೇಸ್ ಹಾಕಲಿ. ಇದು ಸಾರ್ವಜನಿಕ ಆಸ್ತಿ ಅಲ್ಲ. ಸಿದ್ದರಾಮಯ್ಯನವರು ರಿಸೈನ್ ಮಾಡಬೇಕಾದ ಅವ್ರಿಗೆ ಬಿಟ್ಟ ವಿಷಯ. ಕಾನೂನುಬದ್ಧವಾಗಿ ನಾನು ಹೇಳಿದಾಗೆ ಮೂಲ ಪ್ರಶ್ನೆ ಏನು, ಮುಖ್ಯಮಂತ್ರಿ ಆಗಿದ ತಕ್ಷಣ ಅವ್ರ ಆಸ್ತಿ ಇಟ್ಕೋಬಾರ್ದು ಅಂತ ಏನಾದ್ರು ಕಾನೂನು ಇದೆಯಾ? ಏನಿಲ್ಲ. ಇಲ್ಲಿರೋವಂಥದ್ದು ಅವರು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಏನಾದರೂ ಮಾಡಿದ್ದಾರಾ ಅಂತ. ನಾನು ಆಗಲೇ ಹೇಳಿದಾಗೆ 20-25 ವರ್ಷ ಒಬ್ಬ ವ್ಯಕ್ತಿ ಕಾದು ಅದಾದ ಮೇಲೇನೋ ಉಪಯೋಗಿಸ್ಕೊತೀನಿ ಅಂದರೆ ಒಂದು 60-70 ವರ್ಷ ಬದುಕ್ತೀನಿ ಅನ್ನೋ ಆಸೆ ಇರುವಂಥ ವ್ಯಕ್ತಿ ಇರಬೇಕು. ಆಲ್ರೆಡಿ ಸಿದ್ದರಾಮಯ್ಯನವ್ರಿಗೆ 60 ವರ್ಷ ದಾಟೋಗಿದೆ. ಇನ್ನೊಂದು 60 ವರ್ಷ ಬದುಕ್ತೀನಿ, ಇನ್ನು 50 ವರ್ಷ ಆದಮೇಲೆ ಇದನ್ನೆಲ್ಲ ಮಾಡ್ಕೋತೀನಿ ಅಂತ ಯೋಚನೆ ಮಾಡಿರ್ಬೋದು. ಅದೆಲ್ಲ ಸಾಧ್ಯ ಇಲ್ಲ. ನೋಡಿ, ಮಾಧ್ಯಮಗಳಲ್ಲಿ ಈಗ ದರ್ಶನ್ ಅವ್ರ ಕೇಸ್ ಕೂಡ ವಿಪರೀತ ಸೌಂಡ್ ಆಯಿತು. ಇದಕ್ಕೆ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ಪ್ರಜ್ವಲ್ ರೇವಣ್ಣವರ ಕೇಸು ಮೊದಲು ತುಂಬ ಅಂದರೆ ಬೆಳಗ್ಗೆ ಎದ್ದರೆ ರಾತ್ರಿ ಆದರೆ ಪ್ರಜ್ವಲ್ ರೇವಣ್ಣವ್ರ ಕೇಸ್ ಬರ್ತಾ ಇತ್ತು. ವಿಪರ್ಯಾಸ ಏನು ಅಂದರೆ, ಜನ ನಾಗೇಂದ್ರ ಅವರು ರಿಸೈನ್ ಮಾಡಿದ ವಿಷಯನ ಬಿಟ್ಬಿಟ್ರು. ಯಾಕೆಂದರೆ ಪ್ರಜ್ವಲ್ ರೇವಣ್ಣವ್ರ ಕೇಸ್ ಬಂತು. ಪ್ರಜ್ವಲ್ ರೇವಣ್ಣವ್ರ ಕೇಸ್ ಯಾವ ಮಟ್ಟಕ್ಕೆ ಓಡ್ತಿತ್ತು ಅಂದರೆ, ದರ್ಶನ್ ಅವ್ರ ಕೇಸ್ ಬಂತು. ದರ್ಶನ್ ಅವ್ರ ಕೇಸ್ ಬಂದಿದ್ದ ತಕ್ಷಣನೇ ಎಲ್ಲ ಅದರಲ್ಲಿ ಮುಳುಗೋದ್ರು. ಮೂಡಾ ಕೇಸ್ ಬಂತು. ಇನ್ನೇನು ಎಲ್ಲ ಮೂಡಾ ಕೇಸಿಂದ ಆಚೆಗೆ ಬರೋಕ್ಕಾಗಲ್ಲ ಅಂದರೆ ದರ್ಶನ್ ಅವರು ಕಾಫಿ ಕುಡಿತಿದ್ದು ಬಂತು. ಈಗ ಮತ್ತೆ ಅಲ್ಲಿಂದ ಹೈಕೋರ್ಟಿಗೆ ಬಂದಿದ್ದಕ್ಕೆ ಮೂಡಾ ಕೇಸ್ ಬಂತು. ದರ್ಶನ್ ಅವ್ರ ಬೇಲ್ ಕೇಸ್ ಬಂತು ಅಂದರೆ ಅದ್ರ ಬಗ್ಗೆ ಮಾತಾಡ್ತಾರೆ. ಏನು ಹೇಳ್ತೀನಿ, ಮಾಧ್ಯಮಗಳ ಚರ್ಚೆಯನ್ನು ಅವಲಂಬಿಸಿ ಯಾವುದೇ ನ್ಯಾಯಾಲಯ ಯಾವುದೇ ತೀರ್ಪನ್ನು ಕೊಡೋದಿಲ್ಲ. ಮಾಧ್ಯಮಗಳ ಚರ್ಚೆ ಕಾಫಿ, ಟೀ, ಸ್ನ್ಯಾಕ್ಸಿಗೆ ಮಾತ್ರ ಮೀಸಲು ಹೊರತು ಕೋರ್ಟಲ್ಲಿ ಮಾಧ್ಯಮಗಳ ಚರ್ಚೆಯನ್ನು ಅವಲಂಬಿಸಿ ಯಾವುದೇ ಒಂದು ಜಡ್ಜ್ಮೆಂಟ್ ಬರೋದಿಲ್ಲ. ಇದಕ್ಕೆ ಮಾಧ್ಯಮಗಳಲ್ಲಿ ಚರ್ಚೆ ಮಾಡೋದಕ್ಕೆ ಸೂಕ್ತ ಅಷ್ಟೇ. ಅಂದರೆ ಇವಾಗ ಈ ಪ್ರಕರಣ ಮುಚ್ಚೋಗ್ಬೇಕು ಅಂದರೆ ದರ್ಶನ್ ರಿಲೀಸ್ ಆಗಬೇಕು ಅಂತ ಹಾಗಾದರೆ ನಾನು ತುಂಬ ವಿಷಯಗಳನ್ನು ಇಲ್ಲಿ ಮಾತಾಡೋದಕ್ಕಾಗಲ್ಲ. ನಾನು ಮಾತಾಡ್ತಾ ಇರೋದು ಕೇವಲ ದರ್ಶನ್ ವಿಷಯ ಅಲ್ಲ ಅಥವಾ ಮತ್ತೊಬ್ಬರ ವಿಷಯ ಅಲ್ಲ. ಸೂಕ್ತ ಸಂಗತಿಗಳನ್ನು ಆಧರಿಸಿ ಪ್ರತಿಯೊಬ್ಬರು ಅವಲೋಕಿಸ್ಬೋದು ಏನೇನು ಆಗ್ತಾ ಇದೆ ಅಂತ. ಅದನ್ನು ನಾನು ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯನವರ ಪ್ರಕರಣ ಅದು ಎಷ್ಟು ಎವಾಪ್ರೇಟ್ ಆಯಿತು ಅಂದರೆ ಅಷ್ಟೊಂದು ಅವಶ್ಯಕತೆ ಇಲ್ದಿರೋಂಥ ಪ್ರಕರಣ. ಇದರಲ್ಲಿ ಏನು ಅಂದರೆ, ಇದರಲ್ಲಿ ಯಾಕೆ ಯಾರೂ ಮಾತಾಡ್ತಿಲ್ವೋ, ಅವರ ಪಕ್ಷದ ವಕ್ತಾರರಲ್ಲೇ ಎಷ್ಟೋ ಜನಕ್ಕೆ ಕ್ಲಾರಿಟಿ ಇಲ್ಲ ಏನು ಮಾತಾಡ್ತಾ ಇದ್ದೀವಿ ಅಂತ. ಒಬ್ಬೊಬ್ಬರು ಒಂದೊಂದು ದಿವಸ ಒಂದೊಂದು ಮಾತಾಡ್ತಾರೆ. ಅದ್ರ ಬಗ್ಗೆ ನಾವು ಮಾತಾಡೋದು ಸೂಕ್ತ ಅಲ್ಲ. ಆದರೆ ಕಾನೂನುಬದ್ಧವಾಗಿ ಏನಿದೆ ನಾವು ಅದಷ್ಟನ್ನೇ ಮಾತಾಡ್ತೀವಿ. ಅಲಿಗೇಷನ್ ಇರೋದೇ ಅದರಲ್ಲಿ 2-3.
ಅದರಲ್ಲಿ ನನ್ನ ಪ್ರಶ್ನೆ, ಅಧಿಕಾರ ದುರುಪಯೋಗ ಅನ್ನೋದೇ ಅಲ್ಲಿ ಕಾಣಿಸ್ದೇ ಇದ್ದ ಮೇಲೆ ಅವ್ರ ಕನ್ವಿಕ್ಷನ್ ಆಗಲ್ಲ ಅಂದಮೇಲೆ ನೀವು ಇನ್ವೆಸ್ಟಿಗೇಷನ್ ಆದರೂ ಮಾಡದೇ ಇರಿ, ಅದರಿಂದ ಏನು ವ್ಯತ್ಯಾಸನೇ ಆಗೋದಿಲ್ವಲ್ಲ. ಇದೆಲ್ಲದಕ್ಕಿಂತ ಸೂಕ್ತವಾಗಿ ಸಿದ್ದರಾಮಯ್ಯನವರು ಆಯಿತು ಈ ರೀತಿ ಕಂಪ್ಲೇಂಟ್ ಆಗಿದ ತಕ್ಷಣನೇ ಆಯಿತು ನಾನು ಇನ್ವೆಸ್ಟಿಗೇಷನ್ಗೆ ಸಪೋರ್ಟ್ ಮಾಡ್ತೀನಿ ಅಂದ್ಬಿಟ್ಟು ಇದನ್ನೇ ತನಿಖಾಧಿಕಾರಿ ಮುಂದೆ ಹೋಗ್ಬಿಟ್ಟು ನೋಡಪ್ಪ ನಾನು ಇಷ್ಟಿಷ್ಟು ವರ್ಷ ಆಗಿದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ರೆ ಇಷ್ಟೆಲ್ಲ ಮುಗ್ದೇ ಹೋಗಿತ್ತು. ಅದನ್ನು ಬಿಟ್ಟು ಇದನ್ನು ಹೈಕೋರ್ಟ್ಗೆ ಹೋಗಿ ಚಾಲೆಂಜ್ ಮಾಡಿ ಇಷ್ಟೆಲ್ಲ ಮಾಡ್ಕೊಂಡು ಆಹಾರ ಆಗೋ ಅವಶ್ಯಕತೆಯೇ ಇರಲಿಲ್ಲ. ಇದೇನು ರಾಜಕೀಯವಾಗಿ ತಿರುವುಗಳನ್ನು ಪಡೀತಿದೆ ಹೊರತು ಕಾನೂನುಬದ್ಧವಾಗಿ ಅಂತಹ ಯಾವುದೇ ದಾಖಲಾತಿಗಳಿಲ್ಲ, ಯಾವುದೇ ಪ್ರಮೇಯ ಇಲ್ಲ, ಇದರಿಂದ ಏನೂ ಆಗುವಂಥ ಪರಿಸ್ಥಿತಿ ಕೂಡ ಇಲ್ಲ. ಈಗ ಹೈಕೋರ್ಟ್ನಲ್ಲಿ ಬಂದಿರುವಂಥ ತೀರ್ಪು ಸಿದ್ದರಾಮಯ್ಯನವ್ರಿಗೆ ಹಿನ್ನಡೆ ಆಗುತ್ತಾ? ಇದರಲ್ಲಿ ಹಿನ್ನಡೆ ಪ್ರಶ್ನೆನೇ ಇಲ್ಲ. ಅಲ್ಲಿ ಪೂರ್ತಿ ಚರ್ಚೆ ಆಗಿರುವಂಥದ್ದು 17A ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್. ಅದರ ಪ್ರಕಾರ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ ಇನ್ವೆಸ್ಟಿಗೇಷನ್ಗೆ. ಅದು ಸರಿನಾ ತಪ್ಪಾ ಅಂತ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದ್ದಾರೆ. ಆ ಇನ್ವೆಸ್ಟಿಗೇಷನ್ ಮಾಡೋದ್ರಿಂದ ಏನು ವ್ಯತ್ಯಾಸ ಆಗೋದಿಲ್ಲ, ಯಾವುದೇ ದಾಖಲಾತಿಗಳನ್ನು ತಿರ್ಚೋದಕ್ಕಾಗೋದಿಲ್ಲ. ಇದು ನನಗೆ ಒಬ್ಬ ಅಡ್ವೊಕೇಟ್ ಆಗಿ ನಾನು ಡಾಕ್ಯುಮೆಂಟ್ಸನ್ನು ನೋಡಿದಾಗ ನನಗೆ ಸಿಕ್ಕಿರುವಂಥ ಮಾಹಿತಿಗಳು ಅವ್ರಿಗೂ ಇರುತ್ತೆ. ಇದು ಪ್ರಕರಣ ಇರೋದೇ ಇಷ್ಟು. ಒಂದು ಸಲ ಡಿನೋಟಿಫಿಕೇಷನ್ ಆಗಿರೋವಂಥ ಜಾಗದಲ್ಲಿ ನೀವು ಪರ್ಚೇಸು ಮಾಡ್ಬೋದು. ಆ ರೀತಿ ಮಾಡಿಕೊಂಡ್ರೆ ಡಿನೋಟಿಫಿಕೇಷನ್ ಆಗಿರೋವಂಥ ಅಷ್ಟೂ ಪ್ರಕರಣಗಳೇನಿದೆ ಅಲ್ಲೆಲ್ಲ ಅಪಾರ್ಟ್ಮೆಂಟ್ಗಳಾಗಿ ಎಲ್ಲ ಆಗೋಗಿದೆ. ಇಲ್ಲಿ ಡೆವಲಪ್ ಆಗೋಗಿದೆಯಲ್ಲ ಅಂತ ಹೇಳಿ ಇವರು ಕಾಂಪನ್ಸೇಟಿವ್ ಸೈಟ್ ತೊಗೊಂಡಿದ್ದಾರೆ ಅಷ್ಟೇ. ಬಿಟ್ಟರೆ ಆ ಪ್ರಕರಣದಿಂದ ಯಾವುದೇ ಒಂದು ಎಫೆಕ್ಟ್ ಅನ್ನೋದು ಇದರಲ್ಲಿಲ್ಲ, ಅದರ್ ದ್ಯಾನ್ ಒಂದು FIR ಆಗಿದೆ ಅನ್ನೋದು ಬಿಟ್ಟು. ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವ್ರಿಗೆ ತೊಂದರೆ ಆಗೋದಕ್ಕೆ ಅಂಥ ಮುಖ್ಯವಾದ ಕಾರಣಗಳು ಏನಿದೆ ಅನಿಸುತ್ತೆ? ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಏನಾಗಿದೆ, ಕನ್ವರ್ಷನ್ ಆಗಿರುವಂಥದ್ದು ಇಲ್ಲಿ ಪ್ರಮುಖವಾದಂಥ ಅಂಶ. ಅಂದರೆ ಭೂ ಪರಿವರ್ತನೆ ಆಗಿರುವಂಥದ್ದು 2004ರಲ್ಲಿ ಮಂಜುನಾಥ ಸ್ವಾಮಿಯವರು ಖರೀದಿ ಮಾಡಿದ್ಮೇಲೆ 2005ರಲ್ಲಿ ಭೂ ಪರಿವರ್ತನೆ ಮಾಡಿಸ್ಕೊಳ್ತಾರೆ. ಇದಕ್ಕೆ ಅವತ್ತಿನ DC, ತಹಸೀಲ್ದಾರು, RI ಇವರೆಲ್ಲ ರಿಪೋರ್ಟ್ ಆಗ್ತಾರೆ ಈ ಜಾಗ ಖಾಲಿ ಇದೆ ಅಂತ. ಒಂದು ಪ್ರಶ್ನೆ, 2003ರಿಂದ 2005ರಲ್ಲಿ ಸುಮಾರು 19 ಸೈಟ್ಗಳನ್ನು ಈ ಜಮೀನಿನಲ್ಲಿಯೇ ವಿಂಗಡಿಸಿ ಹಂಚಿಕೆ ಮಾಡಿದ್ದಾರೆ. ಅಂತಹ ವಿಂಗಡಣೆ ಮಾಡಿರುವಂತಹ ಜಾಗದಲ್ಲಿ ನೀವು ಸ್ಥಳ ಪರಿಶೀಲನೆ ಮಾಡಿ ನೀವು ರಿಪೋರ್ಟನ್ನು ಕೊಟ್ಟಿದ್ದೀರಾ ಅಂದರೆ ಇದು ಯಾರದೋ ಒತ್ತಡದಿಂದ ಕೊಟ್ಟಿದ್ದೀರಾ ಅನ್ನುವಂಥದ್ದು ಒಂದು ಆಪಾದನೆ. ಫಾರ್ ಎಕ್ಸಾಂಪಲ್, ಕೆಂಪೇಗೌಡ ಲೇಔಟಲ್ಲಿ ಸೈಟ್ಗಳ ಆಟಾಗಿ 10 ವರ್ಷ ಆಗ್ತಾ ಬರ್ತಾ ಇದೆ. ಇವತ್ತಿಗೂ ಕೂಡ ರಸ್ತೆ ಮಾಡಿಲ್ಲ, ಪಾರ್ಕ್ ಮಾಡಿಲ್ಲ. ಅಂತಹ ಸಂದರ್ಭದಲ್ಲಿ ಅದನ್ನೇ ಒಂದು ಕಾರಣ ಅಂತ ಇಟ್ಕೊಂಡು ಆಪಾದನೆ ಮಾಡೋದಕ್ಕೆ ಬರೋದಿಲ್ಲ. ಆದರೆ ಅದೇ ಕನ್ವರ್ಷನ್ ಆರ್ಡ್ರಲ್ಲಿ ಒಂದು ಅಂಶ ಇದೆ, ಅದನ್ನು ಓದಲೇಬೇಕಾಗತ್ತೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಗರ ಯೋಜನಾ ಸದಸ್ಯರ ಪತ್ರದ ಸಂಖ್ಯೆ ಮೈನಾಪ್ರ ನಯೋ ಬು ಉ 566 ಆಫ್ 2005 ದಿನಾಂಕ 29/4/2005ರಂತೆ ಪ್ರಸ್ತಾಪಿತ ಜಮೀನನ್ನು ವಸತಿ ಮತ್ತು ಉದ್ದೇಶಿತ ರಸ್ತೆ ಉದ್ದೇಶಕ್ಕೆ ಕಾಯ್ದಿರಿಸಿರುವುದಾಗಿ ಕಂಡುಬರುತ್ತದೆ. ಹಾಗೂ ಈ ಪತ್ರದಲ್ಲಿ ವ್ಯವಸಾಯೇತರ ಉದ್ದೇಶಗಳಿಗೆ ಭೂ ಪರಿವರ್ತನೆ ಪಡೆಯುವುದಕ್ಕೆ ಈ ಪತ್ರವನ್ನು ಬಳಸಬಾರದೆಂದು ತಿಳಿಸಲಾಗಿರುತ್ತದೆ ಅಂತ ಹೇಳ್ತಾರೆ. ಇದೇ ಯೋಜನಾ ಪ್ರಾಧಿಕಾರದ ಆಧಾರದ ಮೇಲೆ ನೀವು ಹೇಗೆ ಕನ್ವರ್ಷನನ್ನು ಕೊಟ್ರಿ? 1998ರ ಡಿನೋಟಿಫಿಕೇಷನ್ ಆಧಾರದ ಮೇಲೆ ನೀವು ಭೂ ಪರಿವರ್ತನೆಯನ್ನು ಮಾಡಿದ್ರಿ. ಆದರೆ ಇದೇ ಮೂಡಾಯಿಂದ ನೀವು ಮತ್ತೊಂದು NOCನ ಪಡೆದುಕೊಳ್ಬೇಕಾಗಿತ್ತು. ಇದನ್ನು ಆಸ್ ಆನ್ ದಟ್ ಡೇಟ್ ಆಫ್ ಅಪ್ಲಿಕೇಶನ್ ಅಂದರೆ 2005ರಲ್ಲಿ ಯಾವುದಕ್ಕೂ ಉಪಯೋಗಿಸ್ಕೊಂಡಿಲ್ಲ ಅಂತ ಒಂದು NOCಯನ್ನು ಪಡಿಬೇಕಾಗಿತ್ತು. ಅದನ್ನು ಇವರು ಪಡೆದುಕೊಂಡಿಲ್ಲ. ಅದೇ ಇಷ್ಟೆಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ. ಇಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಎ ಟೆಕ್ನಿಕಲ್ ಇಶ್ಯೂ. ಅಗೇನ್ ಇದನ್ನು ನೇರವಾಗಿ ಇದೊಂದು ಕಾರಣದಿಂದ ಇವರು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಏನೋ ಈ ಭೂಮಿಯನ್ನು ಲಪಟಾಯಿಸಿಕೊಂಡಿದ್ದಾರೆ ಅಂತ ಇದೊಂದು ಕಾರಣದಿಂದ ಹೇಳೋದಕ್ಕೆ ಬರೋದಿಲ್ಲ. ಮತ್ತು ಇದರಲ್ಲಿ ಇನ್ನೊಂದು ವಿಷಯ ಏನು ತಿಳ್ಕೋಬೇಕು ಅಂದರೆ, ಇಷ್ಟೆಲ್ಲ ಇದ್ದರೂ ಕೂಡ ಆ್ಯಕ್ಚುಲಾಗಿ ಸೈಟಿಗೆ ಎಲ್ಲ ಸವಲತ್ತುಗಳನ್ನು ಕೊಟ್ಟು ಡೆವಲಪ್ ಮಾಡಿದ್ದು ಯಾವತ್ತು ಅನ್ನೋ ಪ್ರಶ್ನೆ ಇಲ್ಲೆಲ್ಲೂ ಉತ್ತರ ಇಲ್ಲ. ಅದರ ಆಧಾರದ ಮೇಲೆ ವೆದರ್ ಕನ್ವರ್ಷನ್ ವಾಸ್ ವ್ಯಾಲಿಡ್ ಆರ್ ನಾಟ್ ಅಂತ ಹೇಳ್ಬೋದು. ಅಲ್ಲಿಯವರೆಗೂ ಇದೆಲ್ಲ ಕೇವಲ ಊಹಾಪೋಹಗಳಾಗೇ ಇರುತ್ತೆ ಹೊರತು ಇದರ ಆಧಾರದ ಮೇಲೆ ಅಲ್ಲಿ ಏನೋ ಇರ್ರೆಗ್ಯುಲಾರಿಟೀಸ್ ಆಗಿದೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಆದರೆ ನಾನು ಹೇಳೋವಂಥದ್ದು ಇವತ್ತು ಆ ಅಕ್ಯುಸೇಷನ್ ಪ್ರೊಸೀಡಿಂಗ್ಸೇ ಕಂಪ್ಲೀಟ್ ಆಗಿಲ್ಲದೆ ಇರೋದ್ರಿಂದ ಮತ್ತೆ ಇದನ್ನು ಸರಿ ಮಾಡಬೇಕು ಅಂದರೆ ಇವತ್ತಿನ ದಿವಸ ಮತ್ತೆ ಅಕ್ವಿಸೇಷನ್ ಮಾಡಬೇಕು. ಇವತ್ತಿನ ಮಾರುಕಟ್ಟೆ ಬೆಲೆಗೆ ಅವರಿಗೆ ಕಾಂಪನ್ಸೇಷನನ್ನು ಕೊಡಬೇಕು, ವಿಚ್ ವಿಲ್ ಬಿ ಮೋರ್ ದೆನ್ 100 crores ದ್ಯಾನ್ ವಾಟ್ ಈಸ್ ಅಲೀಸ್ಡ್ ಆಸ್ 55 crores. ಅದರಿಂದ ಇದು ಒಂದು ರೀತಿಯಲ್ಲಿ ಅವರಿಗೆ ಅನುಕೂಲವೇ ಆಯಿತು ಅನ್ನೋದು ನನ್ನ ಭಾವನೆ. ಧನ್ಯವಾದಗಳು.